ಎಲ್ರಿಗೂ ನಮಸ್ಕಾರ. ಇವತ್ತು ಭಾಳ ಒಳ್ಳೆ ದಿವಸ. ಅಕ್ಷಯ ತೃತೀಯ ಪ್ರಾರಂಭ. ಇವತ್ತು ಎಲ್ಲರೂ ತುಂಬ ಇಷ್ಟಪಟ್ಟು ಏನಾದರೂ ಚಿನ್ನ ಕೊಂಡ್ಕೋಬೇಕು, ಬಂಗಾರ ಕೊಂಡ್ಕೋಬೇಕು, ಅದು ಕೊಂಡ್ಕೊಂಡ್ರೆ ನಮಗದು ಇನ್ನೂ ಜಾಸ್ತಿ ಆಗುತ್ತೆ ಅಂಥೇಳಿ ಇವತ್ತು ವೇಣುಗೋಪಾಲ್ ಕುಟುಂಬವರು ಪುಣ್ಯವನ್ನು ಕೊಂಡ್ಕೊಳ್ಬೇಕು, ಪುಣ್ಯ ಸಂಪಾದನೆ ಮಾಡಬೇಕು. ಜನ್ಮಾಂತರಗೆ ನಮ್ಮ ಹಿಂದೆ ನಮ್ಮ ಜೊತೆಲಿ ಬರೋದು ಆಸ್ತಿ, ಅಂತಸ್ತು, ದುಡ್ಡು, ಕಾಸು, ಬಿಲ್ಡಿಂಗು ಯಾವುದು ಬರಲ್ಲ. ಮಹಾಪುಣ್ಯವನ್ನು ಮಾಡಬೇಕು, ಪುಣ್ಯ ನಮ್ಮ ಜೊತೆಲಿ ಬರ್ತದೆ ಅಂಥೇಳಿ ಹಿಂದಿನ ಜನ್ಮದಲ್ಲಿ ಮಾಡಿರೋ ಪುಣ್ಯದಲ್ಲಿ ಇವತ್ತು ಚೆನ್ನಾಗಿದ್ದೀವಿ. ನೆಕ್ಸ್ಟ್ ಜನ್ಮಕ್ಕೆ ಪುಣ್ಯ ಸಂಪಾದನೆ ಮಾಡಬೇಕು ಅಂಥೇಳಿ ನಮ್ಮ ಕುಟುಂಬ ನ್ಯೂ ಬಾಲ್ವಿನ್ ವಿದ್ಯಾಸಂಸ್ಥೆಗಳು ಶ್ರೀ ಸತ್ಯನಾರಾಯಣ ಚಾರಿಟಬಲ್ ಟ್ರಸ್ಟ್ ಇವರ ವತಿಯಿಂದ ಇವತ್ತು ಶುರು ಮಾಡಿದ್ದೀವಿ. ಇವತ್ತಿನಿಂದ 7 ದಿವಸಗಳ ಕಾಲ ಸಹಸ್ರ ಚಂಡಿ ಯಾಗವನ್ನು ಇಲ್ಲಿ ನಡೆಸ್ತಾ ಇದ್ದೀವಿ. ಇಲ್ಲಿ 108 ಹೋಮಗುಂಡಗಳು, 108 ಪುರೋಹಿತರು ಹೋಮವನ್ನು ಮಾಡ್ತಾ ಇರ್ತಾರೆ. ಮತ್ತು 108 ಪುರೋಹಿತರು ಜಪ ಅಂದರೆ ಚಂಡಿ ಜಪವನ್ನು ಮಾಡ್ತಾ ಇರ್ತಾರೆ. ಹೀಗಾಗಿ ಎಲ್ಲ ಒಟ್ಟಾರೆ ಸುಮಾರು 300 ಜನ ಪುರೋಹಿತರಿಂದ ಈ ಯಾಗವನ್ನು ಈಗಾಗಲೇ ಪ್ರಾರಂಭ ಮಾಡಿದ್ದೀವಿ. ದಿವಸ ಸಹಸ್ರ ಸಂಖ್ಯೆಯಲ್ಲಿ ಭಕ್ತಾದಿಗಳು ಬರೋ ನಿರೀಕ್ಷೆ ಇದೆ. ಹಾಗಾಗಲೇ ಬರ್ತಾ ಇದ್ದಾರೆ. ಈ ಶಂಕರಾಚಾರ್ಯ ಮಠ ಮತ್ತು ಸಾಯಿ ರುಕ್ಮಿಣಿ ಮಹಲ್ ಹತ್ತಿರದಲ್ಲಿ ನಾವು ಈ ಒಂದು ಪುಣ್ಯ ಕಾರ್ಯವನ್ನು 7 ದಿವಸಗಳ ಕಾಲ ವಿಜೃಂಭಣೆಯಿಂದ ಭಕ್ತಿ ಶ್ರದ್ಧೆಯಿಂದ ನಡೆಸ್ತಾ ಇದ್ದೀವಿ. ಭಾಳ ಜೋರಾಗಿ ನಡೀತದೆ. ತಮ್ಮ ಮಾಧ್ಯಮ ಮುಖಾಂತರವಾಗಿ ಇನ್ನೂ 7 ದಿವಸ ಇರೋದ್ರಿಂದ ಭಕ್ತಾದಿಗಳಿಗೆಲ್ಲರಿಗೂ ವಿನಂತಿ ಮಾಡ್ತಾಯಿದ್ದೀನಿ, ಆಹ್ವಾನ ಮಾಡ್ತಾಯಿದ್ದೀನಿ. ತಾವೆಲ್ಲರೂ ಬನ್ನಿ. ಇದು ಭಾಳ ಅಪರೂಪವಾಗಿ ಮಾಡೋವಂಥ ಯಜ್ಞ, ಭಾಳ ಅಪರೂಪ. ಯಾಕಂದರೆ ಇಷ್ಟು ದೊಡ್ಡ ಮಟ್ಟದಲ್ಲಿ ಮಾಡೋದು ಇದು. ದುಡ್ಡು ಕಾಸು ಕೋಟ್ಯಾಧಿಪತಿಗಳು ಎಷ್ಟೋ ಜನ ಇದ್ದಾರೆ, ದುಡ್ಡಿರೋರೇ ಮಾಡೋದಂತಲ್ಲ. ದುಡ್ಡು ಇರಬೇಕು, ಜನಬಲ ಇರಬೇಕು, ಧನಬಲ ಇರಬೇಕು. ಅದಕ್ಕೆ ಮಾಡಬೇಕು ಅಂತ ಭಕ್ತಿ ಶ್ರದ್ಧೆ ಇರಬೇಕು. ಇದು ಎಲ್ಲದಕ್ಕೂ ಮಿಚ್ಚಿ ಆ ದೇವಿ ಕೃಪೆ ಇರಬೇಕು. ಆ ದೇವಿ ಕೃಪೆ ನಮ್ಮ ಮೇಲೆ ಇರೋದ್ರೇನ ಅದಕ್ಕೋಸ್ಕರ ಈ ಯಾಗವನ್ನು ಶುರು ಮಾಡಿದ್ದೀವಿ. ಯಾಗ ಭಾಳ ಚೆನ್ನಾಗಿ ನಡೀತಾ ಇದೆ. ಋತ್ವಿಕರೆಲ್ಲ ಕರ್ನಾಟಕದಲ್ಲಿ ಗೋಕರ್ಣದಿಂದ, ಹುಬ್ಬಳ್ಳಿ ಧಾರವಾಡದಿಂದ, ಶೃಂಗೇರಿ ಮೂಕಾಂಬಿಕದಿಂದ ಎಲ್ಲ ಕಡೆಯಿಂದ ಅಲ್ಲಿ ಪಾಠ ಮಾಡಿರುವಂಥ ಶೃಂಗೇರಿಯಲ್ಲಿ ಹೆಚ್ಚಿಗೆ ಪಾಠ ಮಾಡಿರುವಂಥ ಋತ್ವಿಕರು ಘನಪಾಠಿಗಳು ಅಂತ ಹೇಳ್ತೀವಿ ನಾವೆಲ್ಲ. ಈಗ ಡಾಕ್ಟರ್, ಇಂಜಿನಿಯರ್ ಅಂತ ಹೇಳಿದಾಗ ಅವರಲ್ಲಿ ಒಂದು ವಿದ್ವಾಂಸರು ಅನ್ನೋದು ಒಂದೇನಂತಾರೆ, ಘನಪಾಠಿಗಳು ಅಂತ ಹೇಳ್ತಾರೆ. ಆ ಘನಪಾಠಿಗಳು ಸುಮಾರು 60 ಜನ ಬಂದಿದ್ದಾರೆ. ಅವರ ನೇತೃತ್ವದಲ್ಲಿ ನಮ್ಮ ಯಾಗ ಭಾಳ ಚೆನ್ನಾಗಿ ನಡೀತದೆ. ವಿಶ್ವಾಸ ಸ್ವಾಮಿಗಳು ಅಂತೇಳಿ ಅವರು ಇದರಲ್ಲಿ ತಗೊಂಡಿದ್ದಾರೆ. ನಮ್ಮ ಲಕ್ಷ್ಮೀಪತಿ ಸ್ವಾಮಿಗಳು ಭಾಳ ದಿವಸದಿಂದ ನಮಗೆಲ್ಲ ಮಾಡ್ತಾಯಿದ್ರು. ಈಗ ನಮಗೆ ಮನೆ ಪುರೋಹಿತರು, ರಾಜಪುರೋಹಿತರು ಅಂತಿದ್ದಾಗೆ ಅವರು ವಿಶ್ವಾಸ ಮತ್ತು ನಮ್ಮ ಲಕ್ಷ್ಮೀಪತಿಯವರು ಅವರ ತಂಡದಿಂದ ಯಾಗ ನಡೀತಾಯಿದೆ. ತಮ್ಮ ಮುಖಾಂತರವಾಗಿ ಮತ್ತೊಮ್ಮೆ ಭಕ್ತಾದಿಗಳಲ್ಲಿ ಏನು ಮಾಡ್ಕೊಳ್ತಾ ಇದೆ, ಎಲ್ಲ ಸೌಕರ್ಯಗಳಿದೆ. ವಾಹನ ಸೌಕರ್ಯ ಮಾಡಿದ್ದೀವಿ, ಊಟದ ವ್ಯವಸ್ಥೆ ಮಾಡಿದ್ದೀವಿ. ಇಲ್ಲಿ ಸಾವಿರಾರು ಜನ ಬಂದರೆ ಉಳ್ಕೊಳ್ಳೋಕ್ಕೂ ವ್ಯವಸ್ಥೆ ಮಾಡಿದ್ದೀವಿ. ಮೆಡಿಕಲ್ ಫೆಸಿಲಿಟೀಸ್ ಮಾಡಿದ್ದೀವಿ, ಎಲ್ಲ ಫೆಸಿಲಿಟೀಸ್ ಮಾಡಿದ್ದೀವಿ. ಮತ್ತೊಮ್ಮೆ ಭಕ್ತಾದಿಗಳು ಪ್ರಾರ್ಥನೆ ಮಾಡ್ತಾಯಿದ್ದೀನಿ, ತಾವೆಲ್ಲರೂ ಬಂದು ಇಲ್ಲಿ ಈ ಯಾಗದಲ್ಲಿ ಭಾಗವಹಿಸಿ ಅಂತೇಳಿ ಈ ಮುಖಾಂತರ ಪ್ರಾರ್ಥನೆ ಮಾಡ್ತಾಯಿದ್ದೀನಿ.